ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಸ್ವಾಗತ. ನೀವು 5ನೇ ತರಗತಿಯಲ್ಲಿ ಕಲಿಯುತ್ತಿದ್ದರೆ ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ. ಈ ವಿಭಾಗದಲ್ಲಿ ನೀವು 5ನೇ ತರಗತಿಯ ಭಾಗ 1 ಮತ್ತು ಭಾಗ 2 ಕಲಿಯುತ್ತೀರಿ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ. ನಾವಿವತ್ತು ನೋಡ್ತಾ ಇದ್ದೀವಿ 5ನೇ ತರಗತಿಯ ಅಧ್ಯಾಯ 1. ಸೊ ಅದರ ಹೆಸರೇನಪ್ಪ ಅಂದ್ರೆ 5 ಅಂಕಿಯ ಸಂಖ್ಯೆಗಳು. ಈ ಪಾಠದಿಂದ ನೀವು ಏನೇನು ಕಲಿತೀರಾ ಅಂತ ನೋಡೋಣ. 5 ಅಂಕಿಯ ಸಂಖ್ಯೆಗಳನ್ನು ಓದುವುದು ಹಾಗೂ ಬರೆಯುವುದು. 5 ಅಂಕಿಯ ಸಂಖ್ಯೆಗಳಲ್ಲಿನ ಅಂಕಿಯ ಸ್ಥಾನ ಬೆಲೆಯನ್ನು ಗುರುತಿಸುವುದು. ಈಗ ನೀವು ಇದನ್ನ 4ನೇ ತರಗತಿಯಲ್ಲಿ ಕಲ್ತಿರ್ತೀರಾ, ಆದರೆ ಅಲ್ಲಿ 4 ಅಂಕಿಯ ಸಂಖ್ಯೆಗಳ ಸ್ಥಾನ ಬೆಲೆಗಳನ್ನು ಕಂಡುಹಿಡಿಯುವುದು ಮಾತ್ರ ಕಲ್ತಿರ್ತೀರಾ. ಸ್ಥಾನ ಬೆಲೆಯ ಆಧಾರದ ಮೇಲೆ 5 ಅಂಕಿಯ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯುವುದು ಮತ್ತು ವಿಸ್ತಾರ ರೂಪದಿಂದ ಸಂಖ್ಯಾ ರೂಪವನ್ನು ಬರೆಯುವುದು. ಇದನ್ನ ನೀವು ಅಲ್ಲೇ 4ನೇ ತರಗತಿಯಲ್ಲಿ ಕಲ್ತಿರ್ತೀರಾ, ಆದರೆ 4 ಅಂಕಿಗೆ ಮಾತ್ರ ನೀವು ಇದನ್ನ ವಿಸ್ತಾರ ರೂಪದಿಂದ ಸಂಖ್ಯಾ ರೂಪದಿಂದ ವಿಸ್ತಾರ ರೂಪದಲ್ಲಿ ಬರೆಯೋದನ್ನ ಕಲ್ತಿರ್ತೀರಾ. 5 ಅಂಕಿಯ ಸಂಖ್ಯೆಗಳನ್ನು ಏರಿಕೆ ಹಾಗೂ ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನು ಈ ಅಧ್ಯಾಯದ ಮೂಲಕ ಕಲಿತುಕೊಳ್ಳುತ್ತೇವೆ. ಕೊಟ್ಟಿರುವ 5 ಅಂಕಿಯ ಸಂಖ್ಯೆಗಳ ಸರಣಿಯಲ್ಲಿ ಸಮಾನ ಅಂತರವಿರುವ ಸಂಖ್ಯೆಗಳನ್ನು ಅಂದ್ರೆ ಸ್ಕಿಪ್ ನಂಬರ್ ಅನ್ನು ಬರೆಯುವುದನ್ನು ಈ ಪಾಠದಲ್ಲಿ ಕಲಿಯುತ್ತೇವೆ. ಅದೇ ರೀತಿ ನೀವು ಹಿಂದಿನ ತರಗತಿಯಲ್ಲಿ 4ನೇ ತರಗತಿಯಲ್ಲಿ 4 ಅಂಕಿಯ ಸಂಖ್ಯೆಗಳ ಬಗ್ಗೆ ಕಲಿತಿದ್ದೀರಿ. ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯುವುದನ್ನು ಕಲಿತಿದ್ದೀರಿ, ಸ್ಥಾನಪಟ್ಟಿಯನ್ನು ರಚಿಸುವುದನ್ನು ಕಲಿತಿದ್ದೀರಿ, ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೆಯುವುದನ್ನು ಕಲಿತಿದ್ದೀರಿ, ಸಂಖ್ಯೆಯನ್ನು ವಿಸ್ತರಿಸಿ ಬರೆಯುವುದು ಮತ್ತು ಸಂಖ್ಯಾ ರೂಪದಲ್ಲಿ ಬರೆಯುವುದು ನಿಮಗೆ ಈಗಾಗಲೇ ತಿಳಿದಿದೆ. ಇವುಗಳನ್ನು ನಾವು ಮತ್ತೊಮ್ಮೆ ಅವತ್ತನ್ನ ಮೆಲಕ್ ಹಾಕೋಣ, ಅಂದ್ರೆ ಮತ್ತೊಮ್ಮೆ ರಿವಿಷನ್ ಮಾಡೋಣ. ಪುನರಾವರ್ತನೆ ಅಭ್ಯಾಸ 1. ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯಿರಿ. 4 ಅಂಕಿ ಕೊಟ್ಟಿದ್ದಾರೆ. 2684, 7000, 9806, 8649. ಸೊ ಇವುಗಳನ್ನ ನಾವು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರ್ಕೊಳ್ಳೋಣ. ಬಿಡಿ 10, 100, 1000 4 ಬರುತ್ತೆ. ಅದಾದ್ಮೇಲೆ ಬಿಡಿ ಸ್ಥಾನದಲ್ಲಿ ಯಾವುದಿದೆ 4, 10ರ ಸ್ಥಾನದಲ್ಲಿ ಯಾವುದಿದೆ 8. 8 ಅಂದ್ರೆ 10ರ ಸ್ಥಾನದಲ್ಲೇ ಬರುತ್ತೆ, ಅದಕ್ಕೋಸ್ಕರ ಅದು 80. 100ರ ಸ್ಥಾನದಲ್ಲಿರೋದು 6, 6ಕ್ಕೆ 100ರಿಂದ ಗುಣಿಸಿದರೆ 600 ಬರುತ್ತೆ, ಅದು ಅದರ ಸ್ಥಾನ ಬೆಲೆ ಆಗಿರುತ್ತದೆ. 1000 ಸ್ಥಾನದಲ್ಲಿ 2 ಇದೆ, 2ಕ್ಕೆ 1000ದಿಂದ ಗುಣಿಸಿದರೆ 2000 ಬರುತ್ತೆ, ಸೊ ಅದಕ್ಕೋಸ್ಕರ ಅದರ ಸ್ಥಾನ ಬೆಲೆ 2000. ಸೊ ಇವುಗಳನ್ನೆಲ್ಲವನ್ನು ನೀವು ಪ್ಲಸ್ ಮಾಡಿದರೆ 2684 ಈ ವ್ಯಾಲ್ಯೂ ಬರುತ್ತದೆ. ಸೊ ನೆಕ್ಸ್ಟ್ 7000 ಸೇಮ್. ಬಿಡಿಯಲ್ಲಿ 0 ಇದೆ, 0ಗೆ 1ರಿಂದ ಗುಣಿಸಿದರೆ 0. 10ರ ಸ್ಥಾನದಲ್ಲಿ 0ಗೆ 0 ಗುಣಿಲೆ 10 0. 100ರ ಸ್ಥಾನದಲ್ಲಿದೆ 0 ಗುಣಿಲೆ 100 0. 1000 ಸ್ಥಾನದಲ್ಲಿ ಎಷ್ಟಿದೆ 7. 7ಕ್ಕೆ 1000ದಿಂದ ಗುಣಿಸಿದರೆ 7000, ಅದರ ಒಂದು ಸ್ಥಾನ ಬೆಲೆ 7000. ಸೊ 9806 ಮುಂದಿನ ಸಂಖ್ಯೆ. ಬಿಡಿ 6, 10ರ ಸ್ಥಾನದಲ್ಲಿ 0 ಇದೆ, 0. 0 ಗುಣಿಲೆ 10 0ನೇ ಬರುತ್ತೆ. 100ರ ಸ್ಥಾನದಲ್ಲಿ 8 ಇದೆ, 8ಕ್ಕೆ 100ರಿಂದ ಗುಣಿಸಿದಾಗ 800 ಬರುತ್ತೆ. ಸೊ 9000. 9ಕ್ಕೆ 1000ದಿಂದ ಗುಣಿಸಿದರೆ 9000 ಬರುತ್ತದೆ. ಅದೇ ರೀತಿ ಕೊನೆಯ ಅಂಕಿ 8649. ಇವುಗಳನ್ನ ಕೂಡ ಹಾಗೆ ಬಿಡಿಯಲ್ಲಿ 9 ಗುಣಿಲೆ 1 9 ಬರುತ್ತೆ. 4 ಗುಣಿಲೆ 10 40 ಬರುತ್ತೆ. 6 ಗುಣಿಲೆ 100 600 ಬರುತ್ತೆ. 8 ಗುಣಿಲೆ 1000 8000 ಬರುತ್ತೆ. ಸೊ ಇದು ಇದರ ಸ್ಥಾನ ಬೆಲೆ ಪಟ್ಟಿಯನ್ನು. ಎರಡನೇ ಪುನರಾವರ್ತನೆ ಅಭ್ಯಾಸ. ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ. 1 1739. ಎರಡನೇದು 3007, 4088, 11900 ಈ ತರ ಪದಗಳಲ್ಲಿ ಬರೆಯಬಹುದು. ಮೂರನೇ ಪುನರಾವರ್ತನೆ ಅಭ್ಯಾಸ. ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ.
9315, 9315, 2400, 2400, 7036, 7036, ಈ ತರ ನಾವು ಬರೆಯಬಹುದು. ಪುನರಾವರ್ತನೆ ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದಾಗಿರುತ್ತೆ? 999. ಯಾಕೆ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಇದರಲ್ಲಿ ಒಂದನ್ನ ಆಡ್ ಮಾಡಿದ್ರೆ 1000 ಆಗುತ್ತೆ. ಅದು 4 ಅಂಕಿಯ ಸಂಖ್ಯೆ. ಆದರೆ ಇಲ್ಲಿ ಕೇಳಿರೋದೇನು? 3 ಅಂಕಿಯ ಸಂಖ್ಯೆ. ಎರಡನೆಯದು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. 100. ಯಾಕಂದ್ರೆ ಇದರಲ್ಲಿ 1 ಮೈನಸ್ ಮಾಡಿದ್ರೆ 99 ಆಗುತ್ತೆ. 2 ಅಂಕಿ ಆಗುತ್ತೆ. ಅದರಲ್ಲಿ 1 ಆಡ್ ಮಾಡಿದ್ರೆ 100 ಆಗುತ್ತೆ. ಸೊ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಇದಕ್ಕಿಂತ ಚಿಕ್ಕದು 3 ಅಂಕಿ ಸಂಖ್ಯೆ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ 100 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತದೆ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ. 9999. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಇದು. ಯಾಕಂದ್ರೆ ಇದರಲ್ಲಿ 1 ಆಡ್ ಮಾಡಿದ್ರೆ 10,000 ಆಗುತ್ತೆ. 10,000 5 ಅಂಕಿ ಸಂಖ್ಯೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವ್ರು ಕೇಳಿರೋದು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ. 9999. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. 1000. 1000ದಲ್ಲಿ 1ಅನ್ನ ಮೈನಸ್ ಮಾಡಿದ್ರೆ 999 ಆಗುತ್ತೆ. ಸೊ ಅದೇ ಪ್ರಕಾರ ಅದು 3 ಅಂಕಿ ಸಂಖ್ಯೆ ಆಗುತ್ತೆ. ನಮಗ್ ಕೇಳಿರೋದಲ್ಲಿ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. ಸೊ 1000 ಇಲ್ಲ ಆಗುತ್ತೆ. 1000 ಅತಿ ಚಿಕ್ಕದ್ದು 4 ಅಂಕಿಯ ಸಂಖ್ಯೆ ಆಗಿರುತ್ತದೆ. ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಈಕ್ವಲ್ ಟು ಅಥವಾ ದೊಡ್ಡದು ಅಥವಾ ಚಿಕ್ಕ ಚಿಹ್ನೆಯನ್ನು ಬರೆಯಿರಿ. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. 5 10ಕ್ಕಿಂತ ಚಿಕ್ಕದು. ಸೊ ನಾವೇನ್ ಮಾಡೋಣ? 5 ಕಡೆ 5 ಇರುತ್ತಲ್ಲ, ಆ ಕಡೆ 1 ಚುಕ್ಕೆ ಇಡೋಣ. ಯಾವ್ದು ಚಿಕ್ಕದಿರುತ್ತಲ್ಲ 1 ಚುಕ್ಕೆ. 10 ಕಡೆ 2 ಚುಕ್ಕೆ ಇಡೋಣ. ಅದಾದ್ಮೇಲೆ ಅವನ್ನ ಕೂಡಿಸ್ಕೊಳ್ಳೋಣ. ಇದು 5 10ಕ್ಕಿಂತ ಚಿಕ್ಕದು. ಇದು ಚಿಕ್ಕ ಸಂಖ್ಯೆ. ಆಮೇಲೆ ಇನ್ನು 5 ಇದ್ರೆ 2 ಚುಕ್ಕೆ 2 ಚುಕ್ಕೆ, ಎರಡು ಸೇಮ್ ಇದ್ದಾಗ ಈಕ್ವಲ್ ಟು ಸಮ, ಎರಡು ಸಮ ಇರುತ್ತೆ. ಅದಾದ್ಮೇಲೆ 10 5 ಇದೆ ಅಂತ ತಿಳ್ಕೊಳ್ಳೋಣ. 10 ಕಡೆ ಜಾಸ್ತಿ ಇದ್ದ ಕಡೆ 2 ಚುಕ್ಕೆ ಇಡೋಣ, ಚಿಕ್ಕದಿದ್ದ ಕಡೆ 1 ಚುಕ್ಕೆ. ಸೊ ಅದನ್ನ ಹೀಗೆ ಕೂಡಿಸ್ಬೇಕು. ಆಯ್ತಾ? ಸೊ 10 5ಕ್ಕಿಂತ ದೊಡ್ಡದು ಅಂತ ಇಲ್ಲಿ ಹೇಳ್ಬಹುದು. ಅದೇ ರೀತಿ ಇಲ್ಲಿ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ 4 ಸಂಖ್ಯೆಯ ಅಂಕಿಗಳು. ಸೊ ನಾವು ಮೊದಲನೇದು ನೋಡೋಣ. 3567 ಮತ್ತು 4567. ಸೊ ಇದರಲ್ಲಿ ದೊಡ್ಡದು ಯಾವುದು? ಯಾವಾಗಲೂ 1000 ಸ್ಥಾನ ಮೊದಲು ನೋಡಬೇಕು. ಸೊ 3000 4000. ಸೊ 4000 ಯಾವಾಗಲೂ 3000ಕ್ಕಿಂತ ದೊಡ್ಡದಿರುತ್ತೆ. ಸೊ ಇಲ್ಲಿ 4000 ದೊಡ್ಡದಾಗುತ್ತೆ. ದೊಡ್ಡದಿದ್ದ ಕಡೆ 2 ಚುಕ್ಕೆ ಇಡಿ. ಅದಾದ್ಮೇಲೆ 3000 ಇದು ಚಿಕ್ಕ ಸಂಖ್ಯೆ, ಅದ್ರ ಕಡೆ 1 ಚುಕ್ಕೆ ಇಡಿ. ಅದಾದ್ಮೇಲೆ ಅವತನ್ನ ಹೀಗೆ ಕೂಡಿಸಬೇಕು ಈ ಆಕಾರದಲ್ಲಿ. ಅದಾದ್ಮೇಲೆ ಎರಡನೇದಿದೆ 6582, 6384. ಇಲ್ಲಿ ಎರಡು 6000 ಇದೆ. ಇಲ್ಲಿ 6000 6000. ಸೊ ಎರಡನೇ ಅಂಕಿ ನೋಡೋಣ. 500 300. ಇಲ್ಲಿ 300 ದೊಡ್ಡದ 500 ದೊಡ್ಡದ? 300 ಚಿಕ್ಕದು, 500 ದೊಡ್ಡದು. ಸೊ 500 ಕಡೆ ಏನ್ ಮಾಡೋಣ? 2 ಚುಕ್ಕೆ ಇಡೋಣ. 300 ಕಡೆ ಏನ್ ಮಾಡೋಣ? 1 ಚುಕ್ಕೆ ಇಡೋಣ. ಸೊ 300 ಕಡೆ 1 ಚುಕ್ಕೆ ಇಡೋಣ. ಯಾಕಂದ್ರೆ ಅದು 6500ಕ್ಕಿಂತ 6300 ಚಿಕ್ಕದು, ಅದಕ್ಕೆ 1 ಚುಕ್ಕೆ ಇಡೋಣ. ಅದಾದ್ಮೇಲೆ ಏನ್ ಮಾಡೋಣ? ಇವುಗಳನ್ನ ಮೇಲೆ ಹೇಗೆ ಜೋಡಿಸಿದ್ವಲ್ಲ ಹಾಗೆ, ಆದರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ಇನ್ನೊಂದು ರೀತಿಯಲ್ಲಿ ಹೀಗೆ ಕೂಡಿಸಿದರೆ 6582
ಇದು 6385ಕ್ಕಿಂತ ದೊಡ್ಡದು. ದೊಡ್ಡದು ಆಯ್ತಾ. ಸೊ 7384, 7384 ಎರಡು ಸೇಮ್ ಈಕ್ವಲ್ ಇವೆ. ಈಕ್ವಲ್ ಇದ್ರೆ ಏನ್ ಮಾಡಬೇಕು? ಎರಡು ಈಕ್ವಲ್. ಓಕೆ, ಮುಂದಿನ ಅಭ್ಯಾಸ 6ನೇದು. ಕೆಳಗಿನ ಅಂಕಿಗಳನ್ನು ಬಳಸಿ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯನ್ನು ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. ಅಂಕಿಗಳನ್ನು ಪುನರಾವರ್ತಿಸದೆ, ಅಂದ್ರೆ ಒಂದ್ಸರಿ ಯೂಸ್ ಮಾಡಿದ್ರೆ ಅವುಗಳನ್ನ ಇನ್ನೊಮ್ಮೆ ತಗೊಂಗಿಲ್ಲ. ಅತಿ ದೊಡ್ಡ ಸಂಖ್ಯೆಯನ್ನು ಹೆಂಗ್ ಬರಿಬೇಕಂದ್ರೆ, ಅಲ್ಲಿ 1, 2, 3, 4 ಕೊಟ್ಟಿರ್ತಾರಲ್ಲ, ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಇಳಿಕೆ ಕ್ರಮದಲ್ಲಿ ಆ ನಂಬರ್ಸ್ನ ಬರೆದ್ರೆ ಮುಗಿತು, ಅದು ಅತಿ ದೊಡ್ಡ ಸಂಖ್ಯೆ ಆಗಿರುತ್ತದೆ. ಇಲ್ಲಿ ಇಳಿಕೆ ಕ್ರಮದಲ್ಲಿ 4 ಎಲ್ಲರಿಗಿಂತ ದೊಡ್ಡದು, 3 ಅದಕ್ಕಿಂತ ಚಿಕ್ಕದು, 2 ಅದಕ್ಕಿಂತ ಚಿಕ್ಕದು, 1 ಅದಕ್ಕಿಂತ ಚಿಕ್ಕದು. ಸೊ 4321 ಇದು ಈ ಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆ. ಇನ್ನು ಅತಿ ಚಿಕ್ಕ ಸಂಖ್ಯೆ ಹೆಂಗ್ ಬರಿಬೇಕಪ್ಪ ಅಂದ್ರ 10ನ್ನ ಉಲ್ಟಾ ಬರೆದ್ರೆ ಅದೇ ಅತಿ ಚಿಕ್ಕ ಸಂಖ್ಯೆ. 1, 2, 3, 4 1234. ಅದೇ ಇದರಲ್ಲಿ ಒಂದು ನಂಬರ್ ಆ ಕಡೆ ಈ ಕಡೆ ಮಾಡಿದ್ರೆ 1243 ಇಲ್ಲ, 34ಕ್ಕಿಂತ ಅದು ದೊಡ್ಡದಾಗುತ್ತೆ. ಸೊ ಅದಕ್ಕೋಸ್ಕರ ಅತಿ ಚಿಕ್ಕ ಸಂಖ್ಯೆಯನ್ನು ಬರಿ ಎಂದಿದ್ದಾರೆ. ನೀವು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆದ್ರಿ, ಅದನ್ನ ಉಲ್ಟಾ ಬರೆದ್ರೆ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಅತಿ ದೊಡ್ಡ ಸಂಖ್ಯೆಯನ್ನು ಬರೆದ್ರಿ, ಅದನ್ನ ಉಲ್ಟಾ ಮಾಡಿದ್ರೆ ಅತಿ ಚಿಕ್ಕ ಸಂಖ್ಯೆಯಾಗಿ ಬದಲಾಗುತ್ತೆ. ಸೊ ಎರಡನೇದು 6, 3, 8, 0. ಇದರಲ್ಲಿ ದೊಡ್ಡದು ಯಾವ್ದಿದೆ? 8. ಅದಾದ್ಮೇಲೆ 6, ಅದಾದ್ಮೇಲೆ 3, ಅದಾದ್ಮೇಲೆ 0. 8630 ಇದು ಅತಿ ದೊಡ್ಡ ಸಂಖ್ಯೆ. ಅದೇ ರೀತಿ ಇದನ್ನ ಉಲ್ಟಾ ಮಾಡ್ಬಿಡಿ, 0, 3, 6, 8. ಸೊ 368 ಇದು ಅತಿ ಚಿಕ್ಕ ಸಂಖ್ಯೆ. ಅದಾದ್ಮೇಲೆ 5, 2, 7, 4. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವ್ದಿದೆ? 7. 7, 5, ಅದಾದ ನಂತರ 4, ಅದಾದ ನಂತರ 2. 7542 ಈ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತದೆ. ಅದೇ ರೀತಿ ಅತಿ ಚಿಕ್ಕ ಸಂಖ್ಯೆ ಇದನ್ನ ಉಲ್ಟಾ ಬರೆದು ಬಿಡಿ, 2, 4, 5, 7. 2457 ಈ ಸಂಖ್ಯೆಗಳ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತದೆ. 7 ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. 4 ಅಂಕಿ ಸಂಖ್ಯೆಗಳಿದವು, ನೀವು 4ನೇ ತರಗತಿಯಲ್ಲಿ ಕಲಿತಿರ್ತೀರಾ. ಸೊ ಮೊದಲನೇದು ಏನು ಹೇಳಿದ್ದಾರೆ? ಏರಿಕೆ ಕ್ರಮದಲ್ಲಿ ಬರೆಯಿರಿ. 8ನೇದಿದೆ ಅದು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಸೊ ನಾವು ಇವಾಗ 7ನೇದು ನೋಡೋಣ. ಏರಿಕೆ ಕ್ರಮದಲ್ಲಿ. ಏರಿಕೆ ಕ್ರಮದಲ್ಲಿ ಯಾವಾಗಲೂ ಕಡಿಮೆಗಿಂತ ಚಿಕ್ಕ ಬೆಲೆಗಿಂತ ದೊಡ್ಡ ಬೆಲೆ ಕಡೆ ಹೋಗಬೇಕು, ಅಥವಾ ಚಿಕ್ಕ ಸಂಖ್ಯೆಗಿಂತ ದೊಡ್ಡ ಸಂಖ್ಯೆ ಕಡೆ ಹೋಗಬೇಕು. ಸೊ ಇಲ್ಲಿ ಏರಿಕೆ ಕ್ರಮದಲ್ಲಿ 2456, 2465, 2546, 2565 ಹೀಗೆ ಮೊದಲನೇದಾಗಿರುತ್ತೆ. ಎರಡನೇದು ನೋಡೋಣ. 5678, 5687, 5768, 5867 ಇದು ಎರಡನೇದು ಏರಿಕೆ ಕ್ರಮದಲ್ಲಿ. ಯಾಕಂದ್ರೆ 5678, 5800 ಜಾಸ್ತಿ ಇದೆ. ಸೊ 5867 ಕೊನೆಗೆ ಬರುತ್ತೆ, 5678 ಕೆಳಗೆ ಬರುತ್ತೆ. 78 ಹಾಗೂ 87 ಇವು ಎರಡರ ಮಧ್ಯೆ 87 ಜಾಸ್ತಿ ಇದೆ, ಅದಕ್ಕೆ ಅದು ಎರಡನೇ ಸ್ಥಾನದಲ್ಲಿ ಬಂದಿದೆ. ಇನ್ನು ಮುಂದೆ 5600ಕ್ಕಿಂತ 5768 ಜಾಸ್ತಿ ಇದೆ. 5687ಕ್ಕಿಂತ 5768 ಜಾಸ್ತಿ ಇದೆ, ಅದಕ್ಕದು ಮೂರನೇ ಸ್ಥಾನದಲ್ಲಿ ಬಂದಿದೆ. 5768ಕ್ಕಿಂತ 5867 ಇದು ಜಾಸ್ತಿ ಇದೆ, ಅದಕ್ಕೋಸ್ಕರ ಅದು ಕೊನೆಗೆ ಬಂದಿದೆ. ಮೂರನೇದು ಹಾಗೆ ಸೇಮ್, 8109, 8190, 8901, 8910. ಅಲ್ಲೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದಾನೆ ಎಲ್ಲ ಇಲ್ಲಿ ನಂಬರ್ಸು, ಬಟ್ ಕೊನೆಗೆ ಬರೋದೇ 8910. ಇದು ಎಲ್ಲರಿಗಿಂತ ದೊಡ್ಡ ಸಂಖ್ಯೆ. ಸೊ ಏರಿಕೆ ಕ್ರಮದಲ್ಲಿ ಬರಿಬೇಕಷ್ಟೆ. ಇನ್ನು ಇಳಿಕೆ ಕ್ರಮದ ಹಾಗೆ, ಆದರೆ ಇದನ್ನ ನಾವು ಉಲ್ಟಾ ಬರಿಬೇಕಷ್ಟೆ. ಅಂದ್ರೆ ಮೊದಲು
ದೊಡ್ಡ ಸಂಖ್ಯೆ. ಅದಾದ್ಮೇಲೆ ಹಾಗೆ ಇಳ್ಕೊಂತ ಅಂದ್ರೆ ಇಳಿಕೆ ಕ್ರಮದಲ್ಲಿ ಬರಿಬೇಕು. ಸೊ ಒಂದೇದ್ ನೋಡೋಣ. 3830 ಎಲ್ಲರಿಗಿಂತ ದೊಡ್ಡದು, ಅದಕ್ಕಿಂತ ಚಿಕ್ಕದು 3038, ಅದಕ್ಕಿಂತ ಚಿಕ್ಕದು 2947, ಅದಕ್ಕಿಂತ ಚಿಕ್ಕದು 2930. ಇನ್ನು ಎರಡನೆಯದು 4982, ಇದು ಅತಿ ದೊಡ್ಡ ಸಂಖ್ಯೆ. ಅದಕ್ಕಿಂತ ಚಿಕ್ಕದು 4892, ಅದಕ್ಕಿಂತ ಚಿಕ್ಕದು 4792, ಅದಕ್ಕಿಂತ ಚಿಕ್ಕದು 4082. ಇನ್ ಮುಂದೆ ಮೂರನೇದು ನೋಡೋಣ. 5978. ಈ ಎಲ್ಲ 4 ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 5978. ಅದಾದ್ಮೇಲೆ 5878, ಅದಕ್ಕಿಂತ ಚಿಕ್ಕದು. ಅದಕ್ಕಿಂತ ಚಿಕ್ಕದು 5778, ಅದಕ್ಕಿಂತ ಚಿಕ್ಕದು 5678. ಸೊ ಇಲ್ಲಿಗೆ ನಿಮ್ಮ ಪುನರಾವರ್ತನೆ ಅಭ್ಯಾಸ ಮುಗಿದಿರುತ್ತದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕ್ಲಾಸ್ನಲ್ಲಿ. ತುಂಬಾ ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಹಾಗೂ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.